ಗೋವಾಗೆ ಬರೀ 10,000ದಲ್ಲಿ ಹೆಂಗೆ ಹೋಗ್ ಬರ್ಬೇಕು, ಎಲ್ಲಿ ಫಾರಿನ್ ಹುಡುಗಿರು ಸಿಗ್ತಾರೆ, ಫ್ರೀ ಆಗಿ ಕೆಫಿನಾಗ ಹೋಗೋದು ಹೆಂಗೆ, ಮಸಾಜ್ ಎಲ್ಲೆಲ್ಲಿ ಮಾಡ್ತಾರೆ, ಯಾವ ಹಾಸ್ಟೆಲ್ ಬುಕ್ ಮಾಡ್ಬೇಕು, ಯಾವ ಎಣ್ಣೆ ಕಿಕ್ಕಿರುತ್ತೆ ಯಾವ ಎಣ್ಣೆ ಕಿಕ್ಕಿರಲ್ಲ, ಎಲ್ಲಿ ಹೋದ್ರೆ ಗೋವಾದಲ್ಲಿ ಸ್ಕ್ಯಾಮ್ ಮಾಡ್ತಾರೆ, ಯಾವ ಬೀಚ್ ಗೆ ಹೋದ್ರೆ ಸಖತ್ತಾಗಿರುತ್ತೆ, ಮೋಸ ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿ ಊಟ ತಿಂಡಿ ಸಿಕ್ಕಾಪಟ್ಟೆ ಚೀಪ್ ಅಂಡ್ ಬೆಸ್ಟ್ ಆಗಿರುತ್ತೆ, ಗೋವಾ ಇಂದ ಎಣ್ಣೆ ತರ್ಬೋದಾ ತರಬಾರ್ದಾ, ಇದಕ್ಕೆಲ್ಲ ಇವಾಗ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಗುರು. ಯಾರಾದ್ರೂ 18+ ಒಳಗಡೆ ಇರೋರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ಫ್ಯಾಮಿಲಿ ಆಡಿಯನ್ಸ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋ ನಿಮಗಲ್ಲ, ಕೊನೆ ತನಕ ನೋಡಿ. ಪಿನ್ ಟು ಪಿನ್ ನಿಮಗೆ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಇಷ್ಟೇ ಅಲ್ಲ ಗುರು, ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಬೋನಸ್ ಟಿಪ್ ನ ಕೊಡ್ತೀನಿ. ಅದನ್ನ ನೀವೇನಾದ್ರೂ ಕೇಳಿಸ್ಕೊಂಡ್ರೆ ಯಾರು ಬೇಕಾದ್ರೂ ಗೋವಾಗೆ ಹೋಗಿ ಯಾವುದೇ ಭಯ ಇಲ್ದಿಲ್ದಂಗೆ ಬರ್ಬೋದು. ನಾನು ಇಲ್ಲಿಂದ ಗೋವಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇಲ್ಲ ಫ್ಲೈಟ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಇದು ಯಾವುದೂ ಅಲ್ಲ. ಇದು ಬೇರೆ ದೇಶದಲ್ಲಿ ಇದನ್ನ ಇಟ್ಸ್ ಹೈಕಿಂಗ್ ಅಂತ ಅಂತಾರೆ. ಅಂದ್ರೆ ಈ ಬೇರೆ ಕಂಟ್ರೀಸ್ ಗಳಲ್ಲಿ ಇದನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಗುರು. ಬಟ್ ನಮ್ಮ ದೇಶದಲ್ಲಿ ಈ ತರ ಒಂದು ಎಕ್ಸ್ಪಿರಿಮೆಂಟಲ್ ವಿಡಿಯೋಸ್ಗಳನ್ನ ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿ. ಡ್ರಾಪ್ ನ ಕೇಳ್ಕೊಂಡು ಗೋವಾಗೆ ಹೋಗಿದೆ. ನಾನು ಫಸ್ಟ್ ಕುಣಿಗಲ್ನ ಬಿಟ್ಟಾಗ ಡ್ರಾಪ್ ಹಾಕಿದ್ದು ಬಂದು ಕುಣಿಗಲ್ ಅವ್ರೇನೆ ಒಂದು ಲಾರಿ ಸಿಕ್ತು ಗುರು. ಆ ಲಾರಿ ಬಂದು ನನ್ಗೆ ಗೋವಾ ಗಂಟ ಡ್ರಾಪ್ ಹಾಕಿದ್ರು. ವಿಜಯ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಟೋಟಲ್ ಆಗಿ ನಾನು ಯೂಸ್ ಮಾಡಿದಂತ ವೆಹಿಕಲ್ ಗಳು ಎಷ್ಟಪ್ಪ ಅಂತ ಅಂದ್ರೆ 12 ಬೈಕ್ ಗಳನ್ನ ಯೂಸ್ ಮಾಡಿದೀನಿ, 4 ಲಾರಿನ ಯೂಸ್ ಮಾಡಿದೀನಿ, ಒಂದು ಟ್ರ್ಯಾಕ್ಟರ್ ನ ಯೂಸ್ ಮಾಡಿದೀನಿ, 17 ಗಾಡಿನ ಯೂಸ್ ಮಾಡಿದೀನಿ ನಾನು ಗೋವಾಗೆ ಬರೋದಿಕ್ಕೆ. ಅಲ್ಲಿಂದ ನಾವು ಹೊರಟವರು ನಾವಿಬ್ರು ಪಾಂಡಾಗೆ ಬಂದು ಫ್ರೀಯಾಗಿ ಗೋವಾಗೆ ಬರ್ಬೇಕಾಗಿತ್ತು. 1 ರೂಪಾಯಿನೂ ಖರ್ಚು ಮಾಡ್ದಿಲ್ದಂಗೆ ಗೋವಾಗೆ ಬಂದು ತಲುಪ್ದೆ. ಫಸ್ಟ್ ನಾವು ಹೋಗಿದ್ದೆ ಎಣ್ಣೆ ಅಂಗಡಿಗೆ. ಗೋವಾದಲ್ಲಿ 2 ಟೈಪ್ ಬರುತ್ತೆ ಗುರು. ಒಂದು ಬಂದು ಬಾರ್ ಅಂತ, ಇನ್ನೊಂದು ಬಂದು ವೈನ್ ಶಾಪ್ ಅಂತ. ನೀವು ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಕುಡಿದ್ರೆ, ಇಲ್ಲ ಬಾರಲ್ಲಿ ಎಣ್ಣೆಗಳನ್ನ ತಗೊಂಡು ನೀವು ಹೋದ್ರು ಅಷ್ಟೇನೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಇರುತ್ತೆ ಎಣ್ಣೆ ಮೇಲೆ. ಎಣ್ಣೆಗೆ 540 ರೂಪಾಯಿ ಆಯ್ತು ಗುರು. ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇತ್ತು. ಆ ಹೋಟೆಲ್ಗೆ ಹೋಗಿ ಊಟ ಮಾಡ್ದೋ. ಫಿಶ್ ತಳಿ ಅಂತ ಹೇಳ್ಬಿಟ್ಟು ಗೋವಾದಲ್ಲಿ ಈ ತರ ಫಿಶ್ ತಳಿ, ಚಿಕನ್ ತಳಿ ಇವೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಗುರು. ನೀವು ಗೋವಾಗೆ ಹೋದ್ರೆ ಏನ್ ಟ್ರೈ ಮಾಡ್ತಿರೋ ಬಿಡ್ತಿರೋ, ಫಿಶ್ ತಳಿ ಅಂತ ಬರುತ್ತೆ, ಇದನ್ನ ಮಾತ್ರ ಟ್ರೈ ಮಾಡಿ. ಊಟಕ್ಕೆ 200 ರೂಪಾಯಿ ಆಯ್ತು ಗುರು. ಮೊದಲನೇ ದಿನಕ್ಕೆ ನನಗೆ 990 ರೂಪಾಯಿ ಖರ್ಚಾಯ್ತು ಗುರು. ಅಲ್ಲಿಂದ ಡೈರೆಕ್ಟ್ ಆಗಿ ಬಂದಿದ್ದೇನೆ ಪಾಂಡಾಗೆ. HP ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಹತ್ರನೇ ಗಾಡಿನ ಹಾಕ್ಬಿಟ್ಟು, ಯಾಕಪ್ಪ ಅಂತ ಅಂದರೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ರೆಡಿ 1:15 ಆಗಿತ್ತು ಗುರು ಟೈಮು. ಆ ಟೈಮಲ್ಲಿ ನೀವು ರೂಮ್ಗಳನ್ನ ಹುಡುಕ್ತೀನಿ ಅಂತ ಅಂದರೆ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ ಅಂತ ವಿಜಯ್ ಹೇಳಿದ್ರು. ಹೇಗೋ ನಾವು ಇವತ್ತು ನೈಟ್ ಆಗೋಗಿದೆ. ಬೆಳಗ್ಗೆ ನಾನು ನಿಮ್ಮನ್ನ ಮಾರ್ಗೋವಾಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನನ್ನ ಗಾಡಿ ಅನ್ಲೋಡ್ ಆಗಬೇಕಾಗಿರೋದು ಮಾರ್ಗೋವಾದಲ್ಲೇ. ಇವತ್ತೊಂದಿನ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದರು. ಅಲ್ಲೇ ಮಲ್ಕೊಂಡು ಇಬ್ರು ಕೂಡ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಒಂದು 6-6:30 ಎದ್ದೋಗೋರು. ಸೊ ಇಲ್ಲಿಂದ ಡೇ 2 ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಡೈರೆಕ್ಟು ನಾವು ಪಾಂಡಾದಲ್ಲಿ ಇದ್ದವರು ಡೈರೆಕ್ಟು ಮಾರ್ಗೋವಾಗೆ ಹೋದೋ. ಇವ್ರ ಗಾಡಿನ ಅನ್ಲೋಡ್ ಮಾಡೋದಕ್ಕೆ ಅಂತ ಬಿಟ್ಟು ಹೋಗೋರು. ನಾನು ವಿಜಯ್ ಇಬ್ರು ತಿಂಡಿ ಮಾಡೋಣ ಅಂತ ಹೋದೋ. ಅಲ್ಲಿ ಒಂದು ನಮ್ಮ ಕರ್ನಾಟಕದೇ ಒಂದು ಹೋಟ್ಲಿತ್ತು ಮಾರ್ಗೋವಾದಲ್ಲಿ. ಆ ಹೋಟ್ಲಿಗೆ ಹೋಗಿ ತಿಂಡಿನ ಕೂತ್ಕೊಂಡು ಒಂದೊಂದು ಮಸಾಲೆ ದೋಸೆ ತಿಂದೋ ಇಬ್ರು, ಹಾಗೆ ಒಂದೊಂದು ಸಿಂಗಲ್ ಇಡ್ಲಿನ ತಿಂದೋಗುರು. ಅವಾಗ ನನ್ಗನ್ನಿಸ್ತು, ಹೋಗುರು ಗೋವಾದಲ್ಲಿ ನಿಜವಾಗ್ಲೂ ಫುಡ್ ಜಾಸ್ತಿನೇ ಅಂತ. ಬ್ರೇಕ್ಫಾಸ್ಟ್ ಇಂದು ಅಮೌಂಟ್ ಬಂದು 200 ರೂಪಾಯಿ ಆಯ್ತು. ನೆಕ್ಸ್ಟ್ ಮಾರ್ಗೋವಾ ರೈಲ್ವೆ ಸ್ಟೇಷನ್ ಹತ್ರ ಹೋದೋಗುರು. ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತ ಅಂದ್ರೆ, ನಿಮಗೆ ಅಲ್ಲಿ ಬೈಕ್ ರೆಂಟ್ಗಳು ಕೊಡಿಸ್ತೀನಿ ಅಂತ ಸಿಕ್ಕಾಪಟ್ಟೆ ಜನ ಗುರು ನಿಮ್ಮ ಹಿಂದೆ ಬಿದ್ದುಬಿಡ್ತಾರೆ. ಸರ್ ಬನ್ನಿ ಸರ್, ನಿಮ್ಗೆ ಏನು ಬೇಕು, ಬೈಕ್ ರೆಂಟ್ ಬೇಕಾ, ರೂಮ್ ಬೇಕಾ, ಏನು ಬೇಕು, ಅದು ಬೇಕು ಇದು ಬೇಕು ಅಂತ. ನಿಮಗೆ ಅಲ್ಲಿ ಫಸ್ಟ್ ಟೈಮ್ ಹೋಗ್ತೀವಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಗುರು. ಬಟ್ ಅವ್ರು ಕಮಿಷನ್ಗಳನ್ನ ತಗೊತಾರೆ. ಆಮೇಲೆ ಗೋವಾದಲ್ಲಿ ಇನ್ನೊಂದು ಏನಪ್ಪ ಪ್ರಾಬ್ಲಮ್ಗಳಾಗುತ್ತೆ ಅಂತ ಅಂದರೆ, ವೈಟ್ ಬೋರ್ಡ್ ಗಾಡಿಗಳನ್ನು ಕೂಡ ರೆಂಟಿಗೆ ಕೊಡ್ತಾರೆ ಗುರು. ಯೆಲ್ಲೋ ಬೋರ್ಡ್ ಕಮರ್ಷಿಯಲ್ ಗಾಡಿಗಳನ್ನು ರೆಂಟಿಗೆ ಕೊಡ್ತಾರೆ. ಪೊಲೀಸವ್ರು ನಿಮ್ಮನ್ನ ನೋಡ್ತಿದ್ದಂಗೆ ಇವ್ರು ಯಾರೋ ಲೋಕಲ್ ಗೋವಾದವರು ಅಂತ ಬಿಟ್ಬಿಡ್ತಾರೆ. ಬಟ್ ನೀವು ಯೆಲ್ಲೋ ಕಲರ್ ಗಾಡಿಗಳನ್ನ ನೀವೇನಾದರೂ ಓಡಿಸ್ತಾ ಇದ್ರೆ ಅವರಿಗೆ ಗೊತ್ತಾಗುತ್ತೆ ಇವ್ರು ಪಕ್ಕ ಟೂರಿಸ್ಟ್ಗಳು ಅಂತ. ಪಕ್ಕ ಕ್ಯಾಚ್ ಹಾಕೊಂತಾರೆ. ನನಗೆ ಒಂದು ದಿನಕ್ಕೆ 400 ರೂಪಾಯಿ ಹಂಗೆ ಬೈಕ್ ಸಿಕ್ತು. ಟೋಟಲ್ ಆಗಿ ಬುಕ್ ಮಾಡ್ಕೊಂಡಿದ್ದು ಬಂದು 4 ದಿನಕ್ಕೆ 1600 ರೂಪಾಯಿ ಆಯಿತು. ಇದರಲ್ಲಿ ನಾವು ಅಡ್ವಾನ್ಸ್ ಕೂಡ ಕೊಡಬೇಕಾಗುತ್ತೆ ಗುರು. ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇದು ಒರಿಜಿನಲ್ ಅವ್ರಿಗೇನಾದರೂ ಕೊಟ್ಟರೆ ನಿಮಗೆ 500 ರೂಪಾಯಿ ಮಾತ್ರ ತಗೊತಾರೆ ಅಡ್ವಾನ್ಸು. ನಿಮ್ಮ ಹತ್ರ ಯಾವುದೂ ಕೂಡ ಡಾಕ್ಯುಮೆಂಟ್ ಇಲ್ಲ ಅಂತ ಅಂದರೆ, ನಮ್ಮ ಹತ್ರ ಏನೂ ಡಾಕ್ಯುಮೆಂಟ್ ಇಲ್ಲ, ನನ್ನ ಹತ್ರ ಬರೀ ಫೋಟೋ ಐತೆ ಅಂತ ಅಂದರೆ, ಅವರು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 100 ರೂಪಾಯಿ ಅಡ್ವಾನ್ಸ್ನ ತಗೊತಾರೆ. ಬಟ್ ಅದು ರೀಫಂಡ್ ಆಗುತ್ತೆ. ಈ ಪೆಟ್ರೋಲ್ ಬಂಕಿಗೆ ಎಷ್ಟು ಹೋಗಬೇಕು ಅಷ್ಟು ಮಾತ್ರ ಪೆಟ್ರೋಲ್ಗಳನ್ನ ಇಟ್ಟಿರ್ತಾರೆ ಗುರು. ಇಲ್ಲಿಂದ ಪೆಟ್ರೋಲ್ ಬಂಕ್ ಹೋಗಿ ನಿಂತ್ಕೊಂಡ್ಬಿಡ್ಬೇಕು, ಅಷ್ಟು ಮಾತ್ರ ಪೆಟ್ರೋಲ್ ಇರುತ್ತೆ.
ಪೆಟ್ರೋಲ್ಗಳನ್ನ ನೀವು ಹಾಕ್ಸ್ಕೊಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಹೋಗಿ 340 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ. ಫಸ್ಟ್ ಟೈಮ್ ಗೋವಾಗೆ ಹೋಗಿದ್ನಲ್ಲ ಗುರು, ನನಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಏನೂ ಗೊತ್ತಿಲ್ಲ. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ಏನಪ್ಪ ಅಂತಂದರೆ, ಗೋವಾಗೆ ಆರ್ಟ್ ಆಫ್ ದಿ ಸಿಟಿ ಬಂದು ಪಂಜಿಮ್ ಅಂತ, ಅದೊಂದೇ ನನಗೆ ಗೊತ್ತಿದ್ದು. ಪಂಜಿಮ್ಗೆ ಹೋದರೆ ನೀವು ಅಲ್ಲಿಂದ ನೀವು ನಾರ್ತ್ ಗೋವಾ ಆಗಿರ್ಬೋದು, ಸೌತ್ ಗೋವಾ ಆಗಿರ್ಬೋದು, ಎಲ್ಲ ಕಡೆನೂ ತಿರುಗಾಡ್ಬೋದು. ಹಾಸ್ಟೆಲ್ನ ಟ್ರೈ ಮಾಡೋಕ್ಕೆ ಅಂತ ಹೋದೆ. ಅವಾಗ ಗೂಗಲಲ್ಲಿ ಚೆಕ್ ಮಾಡಿದೆ, ಕಲಂಗುಡ್ ಬೀಚ್ ಹತ್ರ ಒಂದು ಹಾಸ್ಟೆಲ್ಗಳಿದೆ, ನಿಮಗೆ ಅಲ್ಲಿ ಸಿಗುತ್ತೆ ಅಂತ ತೋರಿಸ್ತು. ಸಿಕ್ಕಾಪಟ್ಟೆ ಪೀಸ್ ಆಗಿತ್ತು ಎನ್ವಿರಾನ್ಮೆಂಟು. ಅಲ್ಲೇ ಬುಕ್ ಮಾಡ್ಕೊಂಡೆ. 2 ದಿನಕ್ಕೆ ಮಾತ್ರ ಬುಕ್ ಮಾಡ್ಕೊಂಡಿದ್ದೆ. 473 ರೂಪಾಯಿ ಇತ್ತು ಗುರು ಸ್ಟಾರ್ಟಿಂಗ್ 2 ದಿನ. ಅಂದರೆ 473 947 ರೂಪಾಯಿ ಆಯಿತು. ತಿರ್ಗಾಡಿ ಎಲ್ಲ ಸುಸ್ತಾಗಿತ್ತು. ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಲ್ಕೊಂಡ್ಮೇಲೆ ನೈಟ್ ಎದ್ದೆ ಗುರು. ನೈಟ್ ಎದ್ದಾಗ ನಾನು ಆಲ್ರೆಡಿ ಒಂದು 8-8:30 ಆಗಿತ್ತು. ಅಲ್ಲಿಂದ ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ಬಾರ್ಗೆ ಹೋದೆ. ಅಲ್ಲಿ ನನಗೆ 1158 ರೂಪಾಯಿ ಆಯಿತು. ಒಂದೇ ನಿಯರ್ ಬೈ ಒಂದು ಹೈದ್ರಾಬಾದಿ ಹೋಟೆಲ್ ಅಂತ ಇತ್ತು ಗುರು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಬಿರಿಯಾನಿನ. ಆ ಬಿರಿಯಾನಿನ ತಿಂದೆ. ಅಲ್ಲಿ ನನಗೆ 50 ರೂಪಾಯಿ ಆಯಿತು. ಡೇ 2 ಬಂದು ನನಗೆ 4935 ರೂಪಾಯಿ ದುಡ್ಡಾಯಿತು ಗುರು. ಡೇ 3 ಅಂದರೆ 3ನೇ ದಿನ ಗೋವಾದಲ್ಲಿ ಏನೇನಾಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಯಿತು. ಒಂದು 10:30-11 ಗಂಟೆ ಆಗಿತ್ತು. ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡೆ ಅಲ್ಲೇನೆ ಹಾಸ್ಟೆಲಲ್ಲಿ. ಇನ್ನೊಂದು ಏನಪ್ಪ ಹಾಸ್ಟೆಲ್ಗಳಲ್ಲಿ ಪ್ರಾಬ್ಲಮ್ಗಳಾಗುತ್ತೆ ಅಂತಂದರೆ, 8 ಜನ ಇರ್ತಾರಲ್ಲ ಗುರು, ಯಾರು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಾತ್ರೂಮ್ಗೆ ಹೋಗ್ತಾರೆ ಅವರೇ ಒಂಥರ ಪುಣ್ಯವಂತರು ಅಂದ್ಕೊಳ್ಳಿ. ಇಲ್ಲ ಅಂತಂದರೆ ಎಲ್ಲರೂ ಎದ್ದಾದ್ಮೇಲಂತೂ ತಡ್ಕಂಗೆ ಕೂತ್ಕೋಬೇಕಾಯ್ತೈತೆ. ಒಬ್ಬೊಬ್ರಿಗೆ 10 ನಿಮಿಷ ಅಂತ ಹಾಕೊಂಡ್ರು ಗುರು. 8 ಜನಕ್ಕೆ ನಿಮ್ಗೆ 1 ಗಂಟೆ 1.5 ಅವರ್ ಆಗುತ್ತೆ ನೀವು ಬಾತ್ರೂಮ್ಗೆ ಹೋಗೋದಕ್ಕೆ. ಅಲ್ಲಿಂದ ನೆಕ್ಸ್ಟು ಮತ್ತೆ ಅದೇ ಹೋಟ್ಲಿಗೆ ಹೋದೆ ತಿಂಡಿ ಮಾಡೋಣ ಅಂತ, ಹೈದ್ರಾಬಾದಿ ಬಿರಿಯಾನಿ ಅಂತ. ಅಲ್ಲೋಗಿ ಬಿರಿಯಾನಿನ ತಿಂದೆ ಗುರು. ಅವತ್ತು ನನಗೆ 140 ರೂಪಾಯಿ ಆಯಿತು. ನೆಕ್ಸ್ಟು ನಾನು ಹೊರಟಿದ್ದೆ ಬಾಗಾ ಬೀಚಿಗೆ ಗುರು. ಗಾಡಿ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು 50 ರೂಪಾಯಿ ತೊಗೊತಾರೆ. ಅಲ್ಲಿ ಒಳಗಡೆ ಬಾಗಾ ಬೀಚ್ನೆಲ್ಲ ತಿರುಗಾಡ್ಕೊಂಡು ಎಲ್ಲ ನೋಡಿದೆ. ಮತ್ತು ನೆಕ್ಸ್ಟು ಬಾಗಾ ಬೀಚಿಂದ ಕಂಡೋಲಿಯಂ ಬೀಚ್ಗೆ ಅಂತ ಬಂದೆ. ಅಲ್ಲೂ ಕೂಡ ಪಾರ್ಕಿಂಗ್ಗೆ ಅಂತ ಹೇಳ್ಬಿಟ್ಟು 50 ರೂಪಾಯಿನ ತೊಗೊತಾರೆ ಗುರು. ನೀವು ಯಾವುದೇ ಬೀಚ್ಗೆ ಹೋಗಿ ಗೋವಾದಲ್ಲಿ, ಎನಿ ಬೀಚ್, ಯಾವ ಬೀಚ್ ಆದರೂ ಹೋಗಿ, ಇಲ್ಲ ಅಗೋಡಾ ಫಾರ್ಟ್ ಗಿರ್ಟ್ ಎಲ್ಲಾದರೂ ಹೋಗು ಗುರು, ನಿಮಗೆ 50 ರೂಪಾಯಿ ಅದು ಪಾರ್ಕಿಂಗ್ ಚಾರ್ಜ್ ತಗೊಂತಾರೆ. ಅಷ್ಟು ಅಗೋಡಾ ಫೋರ್ಟ್ಗೆ ಹೋದೆ ಗುರು. ಅಗೋಡಾ ಫೋರ್ಟಲ್ಲೂ ಕೂಡ ಪಾರ್ಕಿಂಗ್ 50 ರೂಪಾಯಿ ತೊಗೊಂಡ್ರು. 4 ಗಂಟೆ 5 ಗಂಟೆ ಆಗ್ಬಿಟ್ಟಿತ್ತು ಅಗೋಡಾ ಫೋರ್ಟ್ ಮುಗಿಯೋ ಅಷ್ಟಲ್ಲೇ. ಅಲ್ಲಾಗ್ತೀವಿಗೆ ನೆಕ್ಸ್ಟು 9-9:30 ನನಗೆ ಬೆಂಗಳೂರಿಂದ ಒಬ್ಬರು ಪರಿಚಯ ಇದ್ದರು, ನಮ್ಮ ಅಣ್ಣ. ಅವರ ಫ್ರೆಂಡ್ಸು ಬಂದು ಮೆಜೆಸ್ಟಿಕ್ ಕೆಸಿನೋದಲ್ಲಿ ಆಡೋಕ್ಕೆ ಬರ್ತಾನೆ ಇರ್ತಾರೆ. ಅವರು ರೆಗ್ಯುಲರ್ ಕಸ್ಟಮರ್ ಅಲ್ಲಿ ಮೆಜೆಸ್ಟಿಕ್ ಕೆಸಿನೋದಲ್ಲಿ. ಅಂದರೆ ಅವರು ಒಂಥರ ಮೆಂಬರ್ ಗುರು. ಅಲ್ಲಿ ಕೆಸಿನೋಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ, ಮೆಂಬರ್ಗಳಂತ ಇರ್ತಾರೆ. ಯಾಕಂದರೆ ಅವ್ರು ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಮತ್ತು ಅವ್ರ ಜೊತೆ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಬರ್ತಾ ಇರ್ತಾರೆ, ಗೆಲ್ತಾ ಇರ್ತಾರೆ, ಸೋಲ್ತಾ ಇರ್ತಾರೆ. ಇವ್ರನ್ನೆಲ್ಲ ಏನು ಮಾಡ್ತಾರೆ, ಕೆಸಿನೋದಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಫ್ರೀಯಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ಕೊಡೋದಾಗಿರ್ಬೋದು, ಫ್ಲೈಟು ಮತ್ತು ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಗಳನ್ನ ಅವರೇ ನೋಡ್ಕೊಳ್ಳೋದಾಗಿರ್ಬೋದು, ಮತ್ತು ಊಟ ತಿಂಡಿ ವ್ಯವಸ್ಥೆಗಳಾಗಿರ್ಬೋದು, ಕ್ಯಾಬ್ ಫೆಸಿಲಿಟೀಸ್ಗಳಾಗಿರ್ಬೋದು. ಸೊ ಇದೆಲ್ಲ ಅಲ್ಲಿ ಮೆಂಬರ್ಗಳಾಗಿರ್ತಾರಲ್ಲ ಕೆಸಿನೋದಲ್ಲಿ, ಅವ್ರಿಗೆ ಇವೆಲ್ಲ ಫೆಸಿಲಿಟೀಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಅವ್ರ ಕಡೆಯಿಂದ ಹೋಗಿದ್ದಕ್ಕೆ ನನಗೆ 1 ರೂಪಾಯಿನೂ ಕೂಡ ಕೆಸಿನೋಗೆ ಎಂಟ್ರಿ ಫೀಸು ಕಟ್ಟಿಸ್ಕೊಂಡಿಲ್ಲ. ಫ್ರೀಯಾಗಿ ಕೆಸಿನೋ ಹೊರಗಡೆ ಹೋದೆ. ನಾರ್ಮಲಾಗಿ ನೀವು ಯಾರೂ ಪರಿಚಯನೇ ಇಲ್ಲ, ನೀವು ಕೆಸಿನೋಗೆ ಹೋಗಬೇಕು ಅಂತಂದರೆ ನಿಮಗೆ 2,500 ರೂಪಾಯಿ ತೊಗೊತಾರೆ ಆ ಎಂಟ್ರಿಗೋಸ್ಕರ. ಆಮೇಲೆ ಆ ಎಂಟ್ರಿ 2,500 ಏನಿರುತ್ತೆ ಅದರಲ್ಲಿ 500 ರೂಪಾಯಿ ನಿಮಗೆ ಕಾಯಿನ್ಸ್ ಕೊಟ್ಟಿರ್ತಾರೆ ಗುರು. ಆ ಕಾಯಿನ್ನ ನೀವು ಅಲ್ಲಿ ಜೂಜಾಡಿ, ನಿಮಗೆ ಜೂಜಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅಲ್ಲೇ ಯಾರಾದರೂ ಆಡ್ತಾ ಇರ್ತಾರಲ್ಲ ಅವ್ರಿಗೆ ಆ ಕಾಯಿನ್ನ ಕೊಟ್ಟು ನೀವು ಅವ್ರ ಹತ್ರ ಕ್ಯಾಶ್ನ ಕೂಡ ಈಸ್ಕೊಬೋದು. 5,000 10,000ಕ್ಕೆಲ್ಲ ವ್ಯಾಲ್ಯೂನೇ ಇರಲ್ಲ ಕೆಸಿನೋದಲ್ಲಿ. ಏನಿದ್ರು 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ, ಗುರು, ಲಕ್ಷಗಳಿಗೆ ಕೋಟಿಗಳಿಗೆ ವ್ಯಾಲ್ಯೂನೇ ಇರಲ್ಲ ಗುರು ಕೆಸಿನೋದಲ್ಲಿ. ಎಷ್ಟು ಜನ ಗೆಲ್ತಾ ಇರ್ತಾರೋ, ಎಷ್ಟು ಜನ ಸೋಲ್ತಾ ಇರ್ತಾರೋ ಕೆಸಿನೋದಲ್ಲಿ. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ನಿಮಗೆ ಅಲ್ಲಿ ನೀವು ಟಿಕೆಟ್ ತೊಗೊಂಡೇ ಹೋಗಿ, ಒಳಗಡೆ 2,500 ಕೊಟ್ಟೇ ಹೋಗಿ, ಇಲ್ಲಾಂದರೆ ಯಾರ ಕಡೆಯಿಂದ ರೆಫರೆನ್ಸ್ ಮೇಲಾದರೂ ಹೋಗಿ, ಅಲ್ಲಿ ಕೌಂಟ್ರುಗಳಿರುತ್ತೆ, ಬಾರ್ ಕೌಂಟರ್ಗಳಿರುತ್ತೆ ಗುರು. ಅಲ್ಲಿ ಹೋಗಿ ನಮಗೆ ಎಣ್ಣೆ ಬೇಕು ಅಂತ ಅವ್ರು ಕೇಳಿದ್ರೆ ಎಣ್ಣೆ ಕೊಡೋದಿಲ್ಲ. ಏನಕ್ಕಪ್ಪ ಅಂತಂದರೆ ಕೆಸಿನೋದಲ್ಲಿ ಎಲ್ಲರಿಗೂ ಎಣ್ಣೆ ಕೊಡಲ್ಲ ಗುರು. ಅಲ್ಲಿ ಯಾರು ಗೇಮ್ ಆಡ್ತಾ ಇರ್ತಾರೆ, ಟೇಬಲಲ್ಲಿ ಯಾರು ಗೇಮ್ ಆಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಎಣ್ಣೆ ಸಪ್ಲೈ ಇರುತ್ತೆ. ಇಲ್ಲಾಂದರೆ ಮೆಂಬರ್ಗಳು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಎಣ್ಣೆ ಸಪ್ಲೈ ಇರುತ್ತೆ. ನಾನು 2,500 ಕೊಟ್ಟು ಟಿಕೆಟ್ ತೊಗೊಂಡು ನಾನು ಹೊರಗಡೆ ಹೋಗಿದ ತಕ್ಷಣ ಅಲ್ಲಿ ನನಗೆ ಎಣ್ಣೆ ಫ್ರೀಯಾಗಿ ಕೊಡಲ್ಲ. ನಾವು ಅಲ್ಲಿ ದುಡ್ಡು ಕೊಟ್ಟು ಮತ್ತು ಎಣ್ಣೆನ ಪರ್ಚೇಸ್ ಮಾಡಬೇಕಾಗುತ್ತೆ. ಅಂದರೆ ಅಲ್ಲೇನು ಜಾಸ್ತಿ ರೇಟ್ ಇರಲ್ಲ. ನಮಗೆ ಗೋವಾದಲ್ಲಿ ವೈನ್ ಶಾಪಲ್ಲಿ MRP ಏನಿರುತ್ತೋ ಅಲ್ಲೂ ಕೂಡ MRPನೇ ಇರುತ್ತೆ. ಊಟ ತಿಂಡಿ ಐತಲ್ಲ, ಸ್ನ್ಯಾಕ್ಸ್ ಗುರು, ಗೋಬಿ ಮಂಚೂರಿ, ಪಾನಿಪುರಿ, ಪಿಜ್ಜಾ, ಬರ್ಗರು, ಚಿಕನ್ನು, ಮಟನ್ನು, ಫಿಶ್ಶು, ಆಮೇಲೆ ಅದೇನೋ ಪಕೋಡ, ಸಮೋಸ, ಅಯ್ಯೋ ಗುರು ಏನು ಬೇಕು ಗುರು ನಿಮಗೆ, ಐಸ್ ಕ್ರೀಮು ಎಲ್ಲ ಇಂಥದ್ದಿಲ್ಲ ಅಂತ ಇಲ್ಲ ಗುರು, ಎಲ್ಲ ಸಿಗ್ತಾ ಇರ್ತವೆ. ಅದನ್ನು ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೆ ತಿನ್ಬೋದು. ಅಲ್ಲಿ ಒಟ್ಟು ಬರೋ ಅಷ್ಟರಲ್ಲಿ ಆಲ್ರೆಡಿ 2:30 ಆಗಿತ್ತು.
ನಾನು ಆನ್ ದಿ ವೇ ಕೆಸಿನೋ ಮುಗಿಸ್ಕೊಂಡು ಬರಬೇಕಾದ್ರೆ ಪೊಲೀಸವ್ರು ಕೂಡ ನನಗೆ ಅಡ್ಡ ಹಾಕಿದ್ರು. ಪೊಲೀಸವ್ರ ಹತ್ರ ತಪ್ಪಿಸ್ಕೊಳ್ಳೋಕ್ಕೆ ನಾನು ಏನೇನೋ ಸಾಹಸಗಳನ್ನ ಮಾಡಿಬಿಟ್ಟೆ. ಕೊನೆಯಲ್ಲಿ ಸಿಗಾಕಂಡ್ಲಿಲ್ಲ, ನನ್ನ ಅದೃಷ್ಟ ಹೆಂಗೋ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಶಾರ್ಟ್ ಕಟ್ಟು ಅಡ್ದಾರಿ ಮತ್ತು ಗಲ್ಲಿಲಿ ಹೋಗ್ಬಿಟ್ಟು ತಪ್ಪಿಸ್ಕೊಂಡ್ಬಂದೆ. ಗೋವಾದಲ್ಲಿ ನೀವೇನಾದ್ರು ನೈಟ್ ಎಣ್ಣೆ ಹೊಡಿದ್ರೆ, ಗಾಡಿ ಏನಾದರೂ ಓಡಿಸಿದ್ರೆ, ಯಾರು ಕೂಡ ಗಾಡಿ ಓಡ್ಸೋಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ಗಾಡಿ ಏನಾದರೂ ತೆಗ್ದು ನೀವು ಓಡಿಸ್ತಾ ಇದ್ದೀರಾ ಅಂತ ಅಂದರೆ ಶಾರ್ಟ್ಗಳಲ್ಲಿ ಸಂಧಿ ಮತ್ತು ಗುಂದಿ ರೋಡ್ಗಳಿರ್ತಾವಲ್ಲ ಗುರು, ಸಂಧಿ ರೋಡ್ಗಳು, ಈ ಸಂಧಿ ರೋಡ್ಗಳಲ್ಲೇ ಮಾತ್ರ ನೀವು ಗಾಡಿ ಓಡಿಸ್ಬೇಕು. ಮೇನ್ ರೋಡಲ್ಲಿ ಏನಾರು ಬಂದರೆ ನಿಮ್ಮನ್ನ ಪಕ್ಕ ಓಡಾಯಿಸ್ತಾರೆ. ನನಗೆ 3ನೇ ದಿನದಲ್ಲಿ ಎಷ್ಟಪ್ಪ ಖರ್ಚಾಯಿತು ಅಂತ ಅಂದರೆ 1128 ರೂಪಾಯಿ ಖರ್ಚಾಯಿತು ಗುರು. ಡೇ 4 ಮಧ್ಯಾಹ್ನ 3:44 ಎದ್ದಿದ್ದೀನಿ ಗುರುವೇ. ಮಧ್ಯಾಹ್ನ 3:44 ಎದ್ದಿದ್ದೀನಿ. ಏನು ಗುರು, ಡೇನೇ ವೇಸ್ಟ್ ಆಗೋಯ್ತಲ್ಲ ಗುರು ಅಂದ್ಕೊಂಡು ಅವತ್ತು ನಾನು ಏನೂ ಮಾಡೋಕ್ಕಾಗಲಿಲ್ಲ. 4ನೇ ತಾರೀಕಿಗೆ ನಂದು ಆಲ್ರೆಡಿ ಮುಗ್ದೋಗ್ತಿತ್ತಲ್ಲ, ಸೊ ಅವತ್ತೇ ನಂದು ಲಾಸ್ಟ್ ಡೇ ಇತ್ತು. ಯಾಕಂದರೆ ನಾನು ಬಂದಾಗ ಬರೀ 2 ದಿನಕ್ಕೆ ಮಾತ್ರ ಬುಕ್ ಮಾಡ್ಕೊಂಡಿದ್ದೆ. ಮತ್ತೆ ಇನ್ನು 2 ದಿನಕ್ಕೆ ಬುಕ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅದು ಮತ್ತೆ ಪುನಃ ಬುಕ್ ಮಾಡ್ಕೊಂಡೆ ಗುರು ರೂಮ್ನ. ಅಲ್ಲಿ ನನಗೆ 370 ರೂಪಾಯಿ ಆಯಿತು ಗುರು ಒಂದು ದಿನಕ್ಕೆ. ಹಾಸ್ಟೆಲ್ನ ಬುಕ್ ಮಾಡ್ಕೊಂಡು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಮತ್ತೆ ನಾನು ಊಟ ಮಾಡೋಕ್ಕೆ ಅಂತ ಹೋದೆ. ಮತ್ತು ಅದೇ ಹೈದ್ರಾಬಾದಿ ಬಿರಿಯಾನಿಗೆ ಹೋದೆ. ಯಾಕಪ್ಪ ಅಂದರೆ ಊಟ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಗುರು, ನಂಗೆ ಸಿಕ್ಕಾಪಟ್ಟೆ ಪರ್ಸ್ನಲಾಗಿ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ ಪುನಃ ಅಲ್ಲೇ ಹೋದೆ. 150 ರೂಪಾಯಿ ಆಯಿತು ಗುರು ಅವಾಗ ಊಟಕ್ಕೆ. ಅದಾಗ್ತೀನಿ ನೆಕ್ಸ್ಟು ಕಲಂಗುಡ್ ಬೀಚ್ ಹತ್ರ ಹೋದೆ. ಯಾಕೆಂದರೆ ಆಲ್ರೆಡಿ ಟೈಮು 5 ಗಂಟೆ ಆಗಿಬಿಟ್ಟಿತ್ತು. ಇನ್ನೆಲ್ಲೂ ನಂಗೆ ತಿರುಗಾಡೋಕ್ಕೆ ಕತ್ಲೆ ಹೊತ್ತು ಏನಕ್ಕೆ ಅಂತ ಹೇಳ್ಬಿಟ್ಟು ಕಲಂಗುಡ್ ಬೀಚ್ ಹತ್ರ ಒಂದು ರೆಸ್ಟೋರೆಂಟ್ಗೆ ಹೋದೆ. ಅಲ್ಲಿ ನೈಟು ಸಿಕ್ಕಾಪಟ್ಟೆ ವೈಬ್ಸ್ಗಳು ಸಕ್ಕತ್ತಾಗಿರುತ್ತೆ ಗುರು. ಅಲ್ಲಿ ನೀವು ಡ್ಯಾನ್ಸ್ಗಳು ಆಡ್ತಾ ಇರ್ತಾರೆ ರಷ್ಯಾದವರು, ಮತ್ತು ಅವ್ರ ಜೊತೆ ನೀವು ಕೂಡ ಡ್ಯಾನ್ಸ್ ಆಡ್ಬೋದು. ಈ ರೆಸ್ಟೋರೆಂಟಲ್ಲಿ ಬಿಲ್ ಬಂದು 1105 ರೂಪಾಯಿ ಆಯಿತು. 4th ಡೇ ಎಷ್ಟು ಖರ್ಚಾಯ್ತಪ್ಪ ಅಂತ ಅಂದರೆ 1625 ರೂಪಾಯಿ ಆಯಿತು ಗುರು. 5ನೇ ದಿನಕ್ಕೆ ಹೋಗ್ತೀನಿ ಅಂತ ಅಂದರೆ 5ನೇ ದಿನ ಇದು ನನ್ನ ಲಾಸ್ಟ್ ದಿನ ಗೋವಾದಲ್ಲಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ತಿಂಡಿ ಮಾಡಿಕೊಂಡೆ. ಅಲ್ಲೇ ಅದೇ ಹೋಟ್ಲಿಗೆ ಹೋಗಿ ತಿಂಡಿ ಮಾಡಿಕೊಂಡೆ. ನನಗೆ ಲಾಸ್ಟಲ್ಲಿ ಒಂದು 3 ಜನ ಪರಿಚಯ ಆಗಿದ್ರು ಗುರು, ಬೆಂಗಳೂರವರು, ಕನ್ನಡದವರು. ಅವರು ಬಟರ್ಫ್ಲೈ ಬೀಚ್ಗೆ ಹೋಗ್ತಾ ಇದ್ದೀನಿ ಬ್ರೋ, ಬನ್ನಿ ನೀವು ಬರೋಂಗಿದ್ರೆ ಅಂತಂದ್ರು. ಅವ್ರ ಜೊತೆನೇ ಹೆಂಗೋ ಬಿಡಪ್ಪ ಬಟರ್ಫ್ಲೈಗೆ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿಂದ ಹೊರಟೆ. ಬಟರ್ಫ್ಲೈ ಬೀಚ್ ಅಂದರೆ ಯಾವ ಥರ ಪೀಸ್ ಅಂತ ಅಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ದಂಗೆ ನೀವು ಗಾಡಿಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಕಾರ್ನ ಯಾವುದೇ ಕಾರಣಕ್ಕೂ ತೊಗೊಂಡೋಗ್ಬಿಡಿ ಬಟರ್ಫ್ಲೈ ಬೀಚ್ಗೆ. ಯಾಕಂತಂದರೆ ಹೇಳ್ತೀನಿ ಏನಕ್ಕೆ ಅಂತ. ಅಲ್ಲಿ ಹೋಗ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ನಿಮಗೆ 100 ರೂಪಾಯಿ ತೊಗೊತಾರೆ. ಯಾಕಪ್ಪ ಅಂದರೆ ಆ ಬಟರ್ಫ್ಲೈಗೆ ಹೋಗ್ತೀವಲ್ಲ ಆ ದಾರಿ ಬಂದು ಪ್ರೈವೇಟ್ ಪ್ರಾಪರ್ಟಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ನಿಮಗೆ 100 ರೂಪಾಯಿನ ತೊಗೊತಾರೆ ಗುರು. ಆ 100 ರೂಪಾಯಿನ ಕಟ್ಬಿಟ್ಟು ನೀವು ಮುಂದೆ ಹೋಗಬೇಕಾಗುತ್ತೆ. ಕಾರ್ಗಳಿಗೆ ನಿಲ್ಸೋದಕ್ಕೆ ಅಲ್ಲೇ ಪಾರ್ಕಿಂಗ್ಗಳು ಇರ್ತಾವೆ ಗುರು. ಕಾರು ಒಳಗಡೆ ಹೋಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಆಫ್ ರೋಡ್ ಇರುತ್ತೆ. ನಿಮ್ಮ ಹತ್ರ ಒಳ್ಳೆ ಜೀಪು, ಮಹೀಂದ್ರ ತಾರು, ಬೊಲೆರೋ ಆಗಿ ಈ ಥರ ಕಾರ್ಗಳಿದ್ರೆ ಈಸಿಯಾಗಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನೀವೇನಾದರೂ ಮಾಮೂಲಿ ಬೇಸಿಕ್ ಕಾರ್ಗಳಲ್ಲಿ ಹೋಗ್ತೀನಿ ಅಂತ ಅಂದರೆ ನೀವು ಅಲ್ಲೇ ಕಾರ್ನ ಹಾಕಿ ನಡ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಬಿಟ್ಟರೆ ಅವ್ರ ಹತ್ರ ಜೀಪ್ಗಳಿರುತ್ತೆ. ಆ ಜೀಪಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾರೆ. ಬಟ್ 1000 ರೂಪಾಯಿ 1200 ರೂಪಾಯಿ ಕೇಳ್ತಾರೆ ಗುರು. ಸಿಕ್ಕಾಪಟ್ಟೆ ಅದೆಲ್ಲ ಮೋಸ ಆಗುತ್ತೆ. ಅಲ್ಲೆಲ್ಲ ನೀವೇನಾದರೂ ಕಾರಲ್ಲಿ ಹೋಗಿ ಅವೆಲ್ಲ ಹಿಂಸೆ ಆಗುತ್ತೆ. ಬೈಕ್ ಹೋದರೆ ಸಿಕ್ಕಾಪಟ್ಟೆ ಆರಾಮಾಗಿ ಅಲ್ಲಿ ಗಂಟನೇ ಬೀಚ್ ಗಂಟೆನೇ ಹೋಗುತ್ತೆ. ಅಲ್ಲಿಂದ ನಿಮಗೊಂದು 5 ನಿಮಿಷ ನಡ್ಕೊಂಡು ಹೋಗಬೇಕು ಗುರು. ಫಾರೆಸ್ಟ್ ಇರುತ್ತೆ, ಫಾರೆಸ್ಟ್ ನಡ್ಕೊಂಡು ಹೋದರೆ ಆ ಬೀಚ್ಗೆ ಹೋಗ್ತೀವಿ. ಆ ಬೀಚಲ್ಲೂ ಕೂಡ ಈಜಾಡ್ಬೋದು, ನೀವು ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಮಜಾ ಮಾಡ್ಬೋದು, ಫೋಟೋ ತೆಗೆಸ್ಕೋಬೋದು, ಏನು ಬೇಕು ಅದೆಲ್ಲ ಮಾಡ್ಬೋದು. ನಮ್ಗೆ ಅಷ್ಟೆಲ್ಲ ನೋಡಿ ನನಗೆ ಬಟರ್ಫ್ಲೈ ಬೀಚಲ್ಲಿ ಅಲ್ಲಿ ನಿಮಗೆ ಬಂದು ಅಪ್ರೋಚ್ಗಳು ಮಾಡ್ತಾ ಇರ್ತಾರೆ. ಸರ್ ನಿಮಗೆ ಇಲ್ಲೊಂದು ಐಲ್ಯಾಂಡ್ ಇದೆ, ಹನಿಮೂನ್ ಐಲ್ಯಾಂಡ್ ಅಂತ ಬರುತ್ತೆ ಗುರು, ಆ ಬಟರ್ಫ್ಲೈ ಬೀಚ್ ಪಕ್ಕದಲ್ಲಿ ಇರೋದು. ಆ ಹನಿಮೂನ್ ಐಲ್ಯಾಂಡಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬೋಟವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇರ್ತಾರೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ 1000 ರೂಪಾಯಿ ಕೊಡಿ ಅಂತ. ಅವೆಲ್ಲ ಕುತ್ಕೊಂಡು ಮಾತಾಡಿ ಅವ್ರ ಹತ್ರ ಒಬ್ಬೊಬ್ರಿಗೆ 400 ರೂಪಾಯಿ ಥರ ಲೆಕ್ಕಾಚಾರ ಮಾಡ್ಕೊಂಡು ಹೊರಟು ನಾವು 4 ಜನ. ಅಲ್ಲಿಂದ ನಿಮಗೆ ನೆಕ್ಸ್ಟು ಅವರು ಹನಿಮೂನ್ ಬೀಚ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ ಗುರು. ಸಖತ್ ಕ್ರೇಜಿಯಾಗಿ ಐತೆ ಅಂದ್ಕೊಳ್ಳಿ ಪ್ಲೇಸ್ ಮಾತ್ರ. ಆ ಐಲ್ಯಾಂಡ್ಗೆ ಹೋಗಿ ನೀವು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ನೀವು ಆರಾಮಾಗಿ ಐಲ್ಯಾಂಡೆಲ್ಲ ತಿರುಗಾಡ್ಕೊಂಡು ಗುರು. ಅಲ್ಲೂ ಸಕ್ಕತ್ತಾಗೈತೆ ಅಂದ್ಕೊಳ್ಳಿ. ಬೋಟ್ಗಳಲ್ಲಿ ಕರ್ಕೊಂಬಂದು ನಿಮ್ಮನ್ನ ಬಿಡ್ತಾರೆ. ಅದಾಗ್ತಿದ್ದಂಗೆ ಒಂದು 1 ಅವರ್ 1.5 ಅವರ್ ನಿಮ್ಮನ್ನ ಅಲ್ಲೇ ಬಿಟ್ಟು ಮತ್ತೆ ವಾಪಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಗುರು. ಅಲ್ಲಿ ನನಗೆ 400 ರೂಪಾಯಿ ಆಯಿತು. ಅಲ್ಲಿಂದ ಹೊರಟು ಬಂದ ಮೇಲೆ ಮತ್ತೆ ಪೆಟ್ರೋಲ್ ಯಾಕೋ ಕಮ್ಮಿ ಇತ್ತು ಅಂದ್ಬಿಟ್ಟು ಮತ್ತೆ 199 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಗುರು. ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೊರಟು ಬಂದಿದ್ದೆ ರೈಲ್ವೆ ಸ್ಟೇಷನ್ ಹತ್ರ. ರೈಲ್ವೆ ಸ್ಟೇಷನ್ ಹತ್ರ ಬರ್ತಿದ್ದಂಗೆ ಫಸ್ಟು ಊಟ ಮಾಡೋಕ್ಕೆ ಅಂತ ಹೊರಟವ್ರು ನಮಗೆ ಅಲ್ಲಿ 300 ರೂಪಾಯಿ ದುಡ್ಡಾಯಿತು ಗುರು ಊಟಕ್ಕೆ. ಅದಕ್ಕಿಂತ ಮುಂಚೆ ಆ ಡೇ ಸ್ಟಾರ್ಟ್ ಮಾಡ್ತೀವಲ್ಲ ನಾವು 5ನೇ ದಿನ, ಅಲ್ಲಿ ನಮಗೆ ಮೈಸೂರು ಹೋಟೆಲ್ ಅಂತ ಬರುತ್ತಲ್ಲ ಗುರು,
ಪಂಜಿ ಮಾತ್ರ ಅಲ್ಲಿ ಹೋಗಿದ್ದು, ಅಲ್ಲಿ ಒಬ್ಬೊಬ್ಬರಿಗೆ 400 ರೂಪಾಯಿ ಆಯಿತು ಊಟ. ನನಗೆ ಯಾಕೋ ಅಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕಂದರೆ ನಾವು ನಮ್ಮ ಊರ ಕಡೆಯಲ್ಲಿ ಕಪ್ಪಲ್ಲಿ ಸಾಂಬಾರುಗಳನ್ನ ಕೊಡ್ತಾರಲ್ಲ, ಆ ಕಪ್ಪಲ್ಲಿ ರೈಸ್ಗಳನ್ನ ಕೊಟ್ಟಿದ್ರು. ನನಗೆ ಏನಕ್ಕೂ ಅನಿಸಿಲ್ಲ. ಅದು ಒಂದು ಮುದ್ದೆ ಕೊಟ್ಟಿದ್ರು, ಎರಡೆರಡು ಚಿಕ್ಕ ಚಿಕ್ಕ ಪೀಸ್ ಕಬಾಬ್ ಕೊಟ್ಟಿದ್ರು, ಒಂದೇ ಒಂದು ಚಿಕನ್ ಫ್ರೈ ಕೊಟ್ಟಿದ್ರು, ಒಂದು ಪೀಸ್ ಚಿಕನ್ ಫ್ರೈ ಕೊಟ್ಟಿದ್ರು, ಒಂದು ಸ್ವಲ್ಪ ಮೊಸರು ಬಜ್ಜಿ ಕೊಟ್ಟಿದ್ರು, ಇಷ್ಟು ಬಿರಿಯಾನಿ ಕೊಟ್ಟಿದ್ರು, ಮತ್ತು ಇಷ್ಟು ಅನ್ನ ಕೊಟ್ಟಿದ್ರು. ನನಗೆ ಆ 400 ರೂಪಾಯಿ ನಿಜವಾಗ್ಲೂ ವರ್ತನ್ಸಿಲ್ಲ, ಹೊಟ್ಟೆ ಉರ್ದೋಯ್ತು ನನಗೆ. ನೆಕ್ಸ್ಟು ಹೋಗಿ ಬೈಕ್ನ ರಿಟರ್ನ್ ಕೊಟ್ಟು ಅವ್ರು ನನಗೆ ಕೊಡಬೇಕಾಗಿತ್ತಲ್ಲ 500 ರೂಪಾಯಿ ಅಡ್ವಾನ್ಸು ಕೂಡ ವಾಪಸ್ ಹಾಕಿದ್ರು. ಫೈನಲ್ ರೌಂಡ್ ಗೋವಾ ಎಲ್ಲ ಮತ್ತೆ ಪುನಃ ತಿರ್ಗಾಡ್ಕೊಂಡು ಗೋವಾ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ 11:50ಕ್ಕೆ ಟ್ರೈನ್ ಬಂತು. ಟ್ರೈನಲ್ಲಿ ಹೋಗಿ ಕೂತ್ಕೊಂಡೆ. 5ನೇ ದಿನದಲ್ಲಿ ನನಗೆ 1679 ರೂಪಾಯಿ ಆಯಿತು ಗುರು. ಅಲ್ಲಿಂದ ನೆಕ್ಸ್ಟ್ ಡೇ ಬಂದು ನಾನು ತುಮಕೂರಲ್ಲಿ ಇಳ್ಕೊಂಡು ಅಲ್ಲಿಂದ 40 ರೂಪಾಯಿ ಕೊಟ್ಟು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದಾದಮೇಲೆ ಅಲ್ಲಿಂದ ನಮ್ಮೂರಿಗೆ ಬಸ್ ಹತ್ಕೊಂಡೆ. 32 ರೂಪಾಯಿ ಆಯಿತು ಅಲ್ಲಿಂದ ನಮ್ಮೂರಿಗೆ. ಮತ್ತು ಅಲ್ಲಿಗೆ ನಾನು ಟ್ರೈನ್ನ ಬುಕ್ ಮಾಡಿದ್ನಲ್ಲ ಗುರು, ನಾನು ಗೋವಾಯಿಂದ ನಾನು ತುಮಕೂರಿಗೆ, ಆ ಟ್ರೈನಿಗೆ 377 ರೂಪಾಯಿ ಆಗಿತ್ತು ಗುರು. ಇಷ್ಟು ಗೋವಾದಲ್ಲಿ ನಾನು ಕಳೆದಂಥ ದಿನ ಮತ್ತು ನಾನು ಏನೇನು ಮಾಡಿದೆ, ಎಷ್ಟೆಷ್ಟು ಖರ್ಚಾಯಿತು ಅಂತ. ಈ ಗೋವಾಗೆ ಏನು ಟ್ರಿಪ್ಗೆ ಹೋಗಿ ಬಂದೆ, ಈ ಎಲ್ಲ ಟ್ರಿಪ್ಪಿನ ಎಕ್ಸ್ಪೆನ್ಸಸ್ ಬಂದು ನನಗೆ 10,500 ರೂಪಾಯಿ ಆಯಿತು. ಅದು ನನಗೆ 5 ದಿನಕ್ಕೆ. ಬಟ್ ಇವಾಗ ನಾನು ಹೇಳೋದನ್ನ ನೀವು ಸಿಕ್ಕಾಪಟ್ಟೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ನಾನು ಇವಾಗ ಹೇಳೋ ಅಂಥ ಮ್ಯಾಟ್ರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಗುರು. ಏನಪ್ಪ ಅಂದರೆ ಫಸ್ಟು ಪಾಯಿಂಟ್ ವೈಸ್ ನಾನು ಬಂದ್ಬಿಡ್ತೀನಿ. ಎಲ್ಲಿ ಫಾರಿನರು ಸಿಗ್ತಾರೆ ಅಂದರೆ ಎಲ್ಲಿ ಫಾರಿನ್ ಹುಡುಗಿರು ನಮಗೆ ಸಿಗ್ತಾರೆ ಅಂತ ಗುರು. ನಿಮಗೆ ಅರಂಬೋಲ್ ಬೀಚ್ ಆಗಿರ್ಬೋದು, ಅದನ್ನು ಬಿಟ್ಟರೆ ಬಾಗಾ ಬೀಚ್ ಆಗಿರ್ಬೋದು, ಇಲ್ಲಿ ಫಾರಿನರ್ಸು ನಿಮಗೆ ಜಾಸ್ತಿ ಸಿಗ್ತಾರೆ. ಬಟ್ ರಿಯಾಲಿಟಿಯಾಗಿ ನಾನು ಹೇಳ್ತೀನಿ ಅಂತ ಅಂದರೆ ಗೋವಾದಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ಗಳನ್ನ ಮಾಡ್ತಾವ್ರೆ. ಏನಕ್ಕಪ್ಪ ಅಂದರೆ ಫಾರಿನರ್ಸು ಇಲ್ಲಿಗೆ ಗೋವಾಗೆ ಬರೋದಕ್ಕೇ ಎಂಜಾಯ್ಮೆಂಟ್ ಮಾಡಬೇಕು, ಪೀಸ್ ಆಫ್ ಮೈಂಡ್ ಬೇಕು, ನೆಮ್ಮದಿಯಾಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಬರ್ತಾರೆ ಫಾರಿನರ್ಸು. ಬಟ್ ಇಲ್ಲಿರೋವಂಥ ಗೌರ್ಮೆಂಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ತಾವ್ರೆ. ಅದಕ್ಕೋಸ್ಕರ ನಾವು ಫಾರಿನರ್ಸ್ನ ಸಿಕ್ಕಾಪಟ್ಟೆ ಕಮ್ಮಿ ನೋಡ್ತಾ ಇದ್ದೀವಿ ಗುರು. ಇವಾಗ ಫಾರಿನರ್ಸು ಸಿಕ್ಕಾಪಟ್ಟೆ ಕಮ್ಮಿ ಆಗ್ಬಿಟ್ಟವ್ರೆ. ಹಳೇ ಗೋವಾದಲ್ಲಿ ಇದ್ರಲ್ಲ ಗುರು ಫಾರಿನರ್ಸ್ ಹುಡುಗಿರು ಬೇಬ್ಸು, ಅವರು ನಿಮಗೆ ಇವಾಗ ಗೋವಾದಲ್ಲಿ ಸಿಗೋದಿಲ್ಲ. ನೆಕ್ಸ್ಟು ಮಸಾಜ್ಗಳನ್ನ ಎಲ್ಲಿ ಮಾಡಿಸ್ಕೊಬೇಕು, ಬೀಚ್ ಹತ್ರ ಹೋದರೆ ನಿಮಗೆ ಅಲ್ಲೇ ಮಸಾಜ್ ಮಾಡ್ತೀನಿ ಅಂತ ಸಿಗ್ತಾರೆ ಗುರು. ಅಲ್ಲೊಂದು 400 ರೂಪಾಯಿ 500 ರೂಪಾಯಿನ ತೊಗೊತಾರೆ. ಅಲ್ಲಿ ನೀವು ಮಸಾಜ್ಗಳನ್ನ ಮಾಡಿಸ್ಕೊಬೋದು. ಫ್ರೀಯಾಗಿ ಕೆಸಿನೋಗೆ ಹೇಗೆ ಹೋಗಬೇಕು ಅಲ್ವಾ, ಈ ಪಾಯಿಂಟ್ ಇದೆಯಲ್ಲ. ಯಾರಾದರೂ ಪರಿಚಯ ಇರ್ತಾರಲ್ಲ ಗುರು ನಿಮಗೆ, ನಿಮ್ಮ ಬ್ಯಾಚಲ್ಲಿ, ನಿಮ್ಮ ಫ್ರೆಂಡಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ಅವ್ರ ಕಡೆಯಿಂದ ಹೋಗಿ ನಿಮಗೆ ಫ್ರೀಯಾಗಿ ಕೆಸಿನೋಗೆ ನೀವು ಎಂಟ್ರಿ ಕೊಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಯಾವ ರೂಮ್ ಬುಕ್ ಮಾಡಬೇಕು ಗುರು. ನೀವೇನಾದರೂ ಸಿಕ್ಕಾಪಟ್ಟೆ ಜಾಸ್ತಿ ಜನ ಹೋದರೆ, ಅಂದರೆ ಬ್ಯಾಚ್ ಹೋದರೆ 5 ಜನ 6 ಜನ 4 ಜನ ಈ ಥರ ಹೋದರೆ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಒಂದು 2,000-2,500ಕ್ಕೆಲ್ಲ ನಿಮಗೆ ಸಿಕ್ಬಿಡುತ್ತೆ ರೂಮು. ಒಬ್ಬರೇ ಹೋದರೆ ಸಿಂಗಲ್ ಆಗಿ, ನಂತರ ಸೋಲೋ ಆಗಿ ಏನಾದರೂ ನೀವು ಹೋಗ್ತೀನಿ ಅಂತ ಅಂದರೆ ಹಾಸ್ಟೆಲ್ಗಳನ್ನ ಪ್ರಿಫರ್ ಮಾಡಿ ಗುರು. ಯಾಕಂದರೆ ನಿಮಗೆ ಹಾಸ್ಟೆಲ್ ಹೋಗ್ತಿದ್ದಂಗೆ ನೀವು ಒಬ್ಬರೇ ಹೋಗ್ತೀರಿ ಹಾಸ್ಟೆಲ್ ಒಳಗಡೆ ಹೋಗ್ಬೇಕಾರೆ. ಬಟ್ ಅಲ್ಲಿ ಹೋದ್ಮೇಲೆ ನಿಮಗೆ ಫ್ರೆಂಡ್ಸ್ಗಳಾಗ್ತಾರೆ, ಅವರು ಕೂಡ ನಿಮ್ಮ ಜೊತೆ ಚೆನ್ನಾಗಿ ಕೊಲಾಬ್ ಆಗ್ತಾರೆ. ಅವರು ಎಲ್ಲಾದರೂ ಹೋಗ್ಬೇಕಾದ್ರೆ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ. ಸೊ ಹಾಸ್ಟೆಲಲ್ಲಿ ಎಲ್ಲರೂ ಬರೋರೆಲ್ಲ ಓಪನ್ ಮೈಂಡೆಡ್ ಆಗೇ ಬರ್ತಾರೆ. ಅದಕ್ಕೋಸ್ಕರ ನೀವು ಹಾಸ್ಟೆಲ್ಗಳನ್ನು ಪ್ರಿಫರ್ ಮಾಡಿ. ಸಖತ್ ಒಂಥರ ಒಂದು ನೆಕ್ಸ್ಟ್ ಲೆವೆಲ್ಲು ಗುಡ್ ವೈಬ್ ಮತ್ತು ಗುಡ್ ಎಕ್ಸ್ಪೀರಿಯನ್ಸ್ನ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಯಾವ ಬೈಕ್ ರೆಂಟ್ ತೊಗೋಬೇಕು ಅಂತ ನೀವು ಆನ್ಲೈನ್ಗಳಲ್ಲಿ ಬೈಕ್ ರೆಂಟ್ ಕೂಡ ನೀವು ತೊಗೋಬೋದು. ಅದು ಬೇಡ ಅಂದರೆ ಆಫ್ಲೈನಲ್ಲೂ ಕೂಡ ನೀವು ಬೈಕ್ ರೆಂಟ್ಗಳನ್ನ ತೊಗೋಬೋದು. ಬಟ್ 400 ರೂಪಾಯಿ ಮೇಲ್ಗಡೆ ಕೊಡೋಕೆ ಹೋಗಬೇಡಿ. ಯಾವ ಎಣ್ಣೆ ಹೊಡಿಬೇಕು ಗುರು, ನಾನಿವಾಗ ಯಾವ ಎಣ್ಣೆ ಹೊಡಿಬೇಕು ಅನ್ನೋದಕ್ಕಿಂತ ಯಾವ ಎಣ್ಣೆ ಹೊಡಿಬಾರ್ದು ಅಂತ ನಿಮ್ಗೆ ಹೇಳ್ತೀನಿ. ಯಾವ ಎಣ್ಣೆ ಹೊಡಿಬೇಡಿ ಅಂದರೆ ಬಿಯರ್ಗಳು ನೀವು ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ಹೊಡೀರಿ. ಬಟ್ ಒಂದು ಚೂರು ಕಿಕ್ ಕುಡಿಯಲ್ಲ ಗುರು. ನೀನು ಯಾವುದೇ ಕುಡಿ ಗುರು, ಬ್ರೋಕೋಡಾರ ಕುಡಿ, ಬಟ್ವೈಸರ್ ಮ್ಯಾಗ್ನಮಾರ ಕುಡಿ, ಟುಬರ್ಗ್ ಸ್ಟ್ರಾಂಗ್ ಆದರೂ ಕುಡಿ, ಕಿಂಗ್ ಫಿಶರ್ ಆದರೂ ಕುಡಿ, ಅವ್ನ ಅಜ್ಜಿ ಯಾವ್ದಾರ ಕುಡಿ ಗುರು, ನಿನಗೆ ಬಿಯರ್ ಕಿಕ್ ಹೊಡಿಯಲ್ಲ. ಒಂದು ಚೂರು ಕುಡ್ದು ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ಗುರು ಕಿಕ್ಕು. ನನ್ನ ಮಗ ಆಮೇಲೆ ನೀವು ಎಷ್ಟೇ ಕುಡೀರಿ ಒಂದು ಚೂರು ಕಿಕ್ ಹೊಡಿಯಲ್ಲ. ಆದಷ್ಟು ನೀವು 1,500 ರೂಪಾಯಿ ಮೇಲ್ಗಡೆ ಇರುತ್ತಲ್ಲ ಎಣ್ಣೆಗಳು, ಆ ಎಣ್ಣೆಗಳನ್ನ ಕುಡೀರಿ. ಯಾವ್ಯಾವ ಬೀಚ್ಗೆ ಹೋಗಬೇಕು ಅಂತ ಗುರು, ಎಲ್ಲ ಬೀಚು ಸಕ್ಕದಾಗೈತೆ ಗುರು. ಆಮೇಲೆ ಎಲ್ಲ ಬೀಚು ಒಂದೇ ಥರ ಐತೆ ಗುರು, ಏನೂ ಚೇಂಜ್ ಇರಲ್ಲ ನಿಮಗೆ. ಎಲ್ಲ ಬೀಚಲ್ಲೂ ಗೇಮ್ಸ್ಗಳಿರುತ್ತೆ. ಆಮೇಲೆ ಅದು ಏನೋ ಮೇಲ್ಗಡೆ ನಿಮ್ಮನ್ನ ಕರ್ಕೊಂಡೋಗಿ ಮೇಲ್ಗಡೆಯಿಂದ ಅದೇನೋ ಪ್ಯಾರಾಶೂಟಲ್ಲೆಲ್ಲ ಇಟ್ಟಾಡಿಸ್ತಾರೆ ನಿಮ್ಮನ್ನ. ಆಮೇಲೆ ಇದು ಅದೇನೋ ರೇಸಿಂಗ್ ಇದು ನೀರಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಾರಲ್ಲ, ಜುಯಿ ಅಂತ ಹಿಂಗೆ ಕರ್ಕೊಂಡು ಹೋಗ್ತಾರಲ್ಲ, ಅದು ಇರುತ್ತೆ. ಏನೋ ಗಾಡಿಗಳ ಥರ. ಆಮೇಲೆ ಬೋಟ್ಗಳಿರುತ್ತೆ. ಎಲ್ಲ ಬೀಚಲ್ಲೂ ಇರುತ್ತೆ ಗುರು ಆಲ್ಮೋಸ್ಟು. ನೋಡಿ ಆದಷ್ಟು ನಿಮ್ಗೆ ಯಾವ ಬೀಚ್ ಬೇಕು ಆ ಬೀಚ್ಗೆ ಹೋಗಿ. ಬಾಗಾ ಬೀಚು, ಕಂಡೋಲಿಯಂ ಬೀಚು, 1000 ಬೀಚ್ ಹೋಗೋರು, ಯಾವ ಬೀಚ್ ಕಾರು ಹೋಗೋರು. ಎಲ್ಲಿ ಹೋದ್ರೆ ಸ್ಕ್ಯಾಮ್ ಮಾಡ್ತಾರೆ. ಮಸಾಜ್ ಪಾರ್ಲರು, ಆಮೇಲೆ ಯಾವ್ದಾದ್ರು ಬೈಕ್ ರೆಂಟ್ ಕೊಡಿಸಿ ಅಂತ ಯಾರನ್ನಾದ್ರೂ ಥರ್ಡ್ ಪಾರ್ಟಿಗಳನ್ನ ಕರ್ಕೊಂಡು ಹೋಗ್ತೀವಲ್ಲ, ಅದು ಹಾಸ್ಟೆಲ್ಗಳನ್ನ ರೂಮ್ಗಳನ್ನ ಕೊಡಿಸಿ ಅಂತ. ಆಮೇಲೆ ಆಟೋ ಡ್ರೈವರ್ಗಳು,
ಆಮೇಲೆ ಕ್ಯಾಬ್ ಡ್ರೈವರ್ಗಳು, ಟ್ಯಾಕ್ಸಿಗಳು, ಇವರೆಲ್ಲ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ ಗುರು. ಮೋಸ ಹೋಗಬಾರ್ದು ಅಂದರೆ ಏನು ಮಾಡಬೇಕು? ಏನೂ ಇಲ್ಲ ಗುರು, ನಿಮ್ಮ ಮೈಂಡು ನಿಮ್ಮಲ್ಲಿರಲಿ. ನೀವು ಎಷ್ಟೇ ಕುಡೀರಿ, ಏನೇ ಎಂಜಾಯ್ಮೆಂಟ್ ಮಾಡಿ, ನಿಮ್ಮ ವಸ್ತುಗಳು ಅಂತ ಬಂದಮೇಲೆ ಅದನ್ನ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ 100% ನಿಮ್ಮದೇ ಇರುತ್ತೆ. ಯಾರೂ ಕೂಡ ನಿಮ್ಮ ವಸ್ತುಗಳಾಗಿರ್ಬೋದು ನಿಮ್ಮನ್ನ ನೋಡ್ಕೊಳ್ಳಲ್ಲ, ನಿಮ್ಮನ್ನು ನೀವೇ ನೋಡ್ಕೋಬೇಕು. ಸೊ ಎಷ್ಟೇ ಕುಡೀರಿ, ಏನೇ ಮಾಡಿ, ನಿಮ್ಮ ಕಾನ್ಸಂಟ್ರೇಷನ್ನು, ನಿಮ್ಮ ಈ ಏನಿದೆ ಬುದ್ಧಿ, ಅದು ನಿಮ್ಮ ಕೈಯಲ್ಲೇ ಇರಲಿ. ಊಟ ತಿಂಡಿ ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಕಮ್ಮಿ ಇರುತ್ತೆ, ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಹೈದ್ರಾಬಾದಿ ಬಿರಿಯಾನಿಗಳು ಅಂತ ಹೋಟ್ಲುಗಳು ಸಿಗ್ತವೆ, ಅಲ್ಲೋಗಿ ತಿನ್ನಿಗರು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿರ್ತವೆ. ನನ್ನ ಮಾತು ಕೇಳಿ, ಒಂದು ಸತಿ ಅಲ್ಲೋಗಿ ಟೇಸ್ಟ್ ಮಾಡಿ, 120 ರೂಪಾಯಿ 130 ರೂಪಾಯಿನೂ ಆಗುತ್ತೆ. ಅಲ್ಲೋಗಿ ಟೇಸ್ಟ್ ಮಾಡಿ. ಆಮೇಲೆ ಇನ್ನೊಂದು ಯಾವುದೋ ಉಡುಪಿ ಹೋಟ್ಲುಗಳು ಅವೆಲ್ಲ ಸಿಗ್ತವೆ ಗುರು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅಲ್ಲೋದ್ರೆ ನಿಮಗೆ 1 to double ಬರೇ ಎಳೆದು ಬಿಡ್ತಾರೆ. ಒಂದೊಂದು ಮಸಾಲೆ ದೋಸೆಗೆ 70 ರೂಪಾಯಿ, 140 ರೂಪಾಯಿ, ಒಂದು ಅನ್ನ ಸಾಂಬಾರಿಗೆ 180 ರೂಪಾಯಿ, 200 ರೂಪಾಯಿ, ಒಂದು ಎಗ್ ರೈಸ್ಗೆ 250 ರೂಪಾಯಿ. ಯಪ್ಪ, ಯಾವುದೇ ಕಾರಣಕ್ಕೂ ನಾನು ಪ್ರಿಫರ್ ಮಾಡೋಕ್ಕೆ ಹೋಗೋದಿಲ್ಲ ನಿಮಗೆ. ನಮ್ಮ ಕರ್ನಾಟಕದ ಹೋಟ್ಲುಗಳಲ್ಲಿ, ಉಡುಪಿ ಹೋಟ್ಲು ಅವು ಇವು ಅಲ್ಲೆಲ್ಲ ಹೋಗಿ ಇಡ್ಲಿ ದೋಸೆ ಗೀಸೆ ಅವೆಲ್ಲ ತಿನ್ನೋದೆಲ್ಲ ಬಿಟ್ಬಿಡಿ. ಅಚ್ಚುಕಟ್ಟಾಗಿ ಅಲ್ಲಿ ಬಿರಿಯಾನಿನೋ ಚಿಕನ್ ಏನೋ ತಿನ್ಕೊಳ್ಳಿ. ಅಲ್ಲಿ ನಿಮಗೆ ಹೈದ್ರಾಬಾದಿ ಅಂತ ಇರುತ್ತೆ, ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಗೋವಾದಿಂದ ಎಣ್ಣೆ ತರ್ಬೋದಾ? ಈ ಕ್ವಶನ್ಗೆ ಲೀಗಲಾಗಿ ಆನ್ಸರ್ ಕೊಡ್ತೀನಿ ಅಂದರೆ ಹೌದು, ನೀವು ಗೋವಾಯಿಂದ ಎಣ್ಣೆ ತರ್ಬೋದು. ಫ್ಲೈಟಲ್ಲಿ ನೀವೇನಾದರೂ ಬರೋದಾದರೆ, ನೀವು ಗೋವಾಯಿಂದ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಾದರೆ ಏರೋಪ್ಲೇನಲ್ಲಿ ನಿಮಗೆ ಒಂದು ಪರ್ಸನ್ಗೆ 5 ಫುಲ್ ಬಾಟಲ್, ಇಲ್ಲಾಂದರೆ 5 ಲೀಟ್ರ್ ಎಣ್ಣೆನ ನೀವು ತರ್ಬೋದು. ಟ್ರೈನಲ್ಲಿ ತರೋಕ್ಕಾಗೋದಿಲ್ಲ, ಬಟ್ ಅದು ಲಕ್ ಅಂತ ಹೇಳ್ತೀನಿ. ಒಂದೊಂದು ಟೈಮು ಚೆಕ್ ಮಾಡ್ತಾರೆ, ಒಂದೊಂದು ಟೈಮ್ ಚೆಕ್ ಮಾಡೋದಿಲ್ಲ. ಬಟ್ ನಾನು ಬಂದಿದ್ದ ಟೈಮಲ್ಲಿ ಟ್ರೈನಲ್ಲಿ ಚೆಕ್ಕೇ ಮಾಡಲಿಲ್ಲ ಗುರು. ನನಗೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗೋಯ್ತು. ಬಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಸಮ್ಟೈಮ್ಸ್ ಅದು ಕೂಡ ಲಕ್, ಚೆಕಿಂಗ್ ಮಾಡಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಬಟ್ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ, ಬೈಕಲ್ಲಿ ಬರ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಗುರು ನೀವು ಎಣ್ಣೆ ಇಲ್ಲ, ಅದರಲ್ಲಿ ಗಂಧನೂ ಕೂಡ ನೀವು ಗೋವಾದಿಂದ ಈಚೆ ತರೋಕ್ಕಾಗೋದಿಲ್ಲ. ಇಷ್ಟು ಗೋವಾದ ನನ್ನ ಎಕ್ಸ್ಪೀರಿಯೆನ್ಸು. ನಿಮ್ಮೆಲ್ಲ ಮೈಂಡಲ್ಲಿ ಏನೇನು ಕನ್ಫ್ಯೂಷನ್ಗಳಿತ್ತು ಎಲ್ಲ ಕೂಡ ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಯಾರಾದರೂ ಗೋವಾಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಸೀಸನ್ ಸ್ಟಾರ್ಟ್ ಆಗೈತೆ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಐತೆ ಗುರು. ಆದಷ್ಟು ಒಂದು ಫೆಬ್ರವರಿ ಕಳ್ಕೊಂಡೋಗಿ, ಅವಾಗ ಸ್ವಲ್ಪ ಕಮ್ಮಿ ಇರುತ್ತೆ ರೇಟು.